ವೀಕ್ಷಕರೇ, ರಿಪಬ್ಲಿಕ್ ಕನ್ನಡ ಅಂತಂದ್ರೆ ಅದು ಯಾವಾಗಲೂ ಕೂಡ ರೈತರ ಪರ ಇರುತ್ತೆ. ರೈತರಿಗಾಗಿ, ರೈತರಿಗೋಸ್ಕರ, ರೈತರ ಧ್ವನಿಯಾಗಿ, ಜನರ ಧ್ವನಿ ಅಂತ ಹೆಂಗೆ ಹೇಳ್ತೀವೋ ಹಂಗೆ ರೈತರ ಧ್ವನಿಯಾಗಿರುತ್ತೆ. ನೀವು ಗಮನಿಸಿರ್ಬೋದು, ಬಿಡದಿ ಟೌನ್ಶಿಪ್ ಬಗ್ಗೆ ನಾವು ಎಷ್ಟರ ಮಟ್ಟಿಗೆ ಸುದ್ದಿಯನ್ನು ಮಾಡಿದ್ವಿ, ಅಲ್ಲಿನ ರೈತರ ಉಳಿವಿಗೋಸ್ಕರ ಎಷ್ಟೆಲ್ಲ ಅಭಿಯಾನವನ್ನು ಮಾಡಿದ್ವಿ ಅಂತ. ಈಗ ಮುಂಗಾರು ಆರಂಭ ಆಗ್ತಾ ಇದೆ. ಮುಂಗಾರು ಆರಂಭ ಈಗ ಟೈಮಿಗೆ ಕರೆಕ್ಟಾಗಿ ಅಶ್ವಿನಿ ಊಟ ತಿಂಡಿ ಬೇಕು ನಮಗೆ. ಬೆಳಗ್ಗೆ ತಿಂಡಿ ಬೇಕು, ಮಧ್ಯಾಹ್ನ ಊಟ ಬೇಕು, ರಾತ್ರಿ ಊಟ ಬೇಕು. ಅದೇ ರೀತಿಯಾಗಿ ರೈತರು ಅಂತ ಬಂದಾಗ ಮುಂಗಾರಿನಲ್ಲಿ ಬೇಕಾಗಿರೋದು ಏನು? ಅವರಿಗೆ ಬೆಳೆಯೋದಕ್ಕೆ ಬಿತ್ತನೆ ಬೀಜ, ಅದಕ್ಕೆ ಬೇಕಾಗಿರೋ ರಸಗೊಬ್ಬರಗಳು, ಔಷಧಿಗಳು ಅಲ್ವಾ? ಅದರ ಕೊರತೆ ಆದಾಗ ರೈತರಿಗೆ ಎಷ್ಟು ಸಮಸ್ಯೆ ಆಗುತ್ತೆ ಅಂತ ನಿಮಗೇನಾದರೂ ಗೊತ್ತಾ? ಮುಂಗಾರು ಪ್ರವೇಶ, ಉಳುಮೆಯ ಸಂಭ್ರಮಕ್ಕೆ ರೈತರು ಸಿದ್ಧತೆ ಮಾಡಿಕೊಂಡಿದ್ರೆ ಆ ಅನ್ನದಾತರ ಸಂಭ್ರಮಕ್ಕೆ ರಸಗೊಬ್ಬರದ ಕೊರತೆ ಅಡ್ಡಿ ಆಗ್ತಾ ಇದೆ. ಬೇಡಿಕೆಗೂ ಪೂರೈಕೆಗೂ ಭಾರಿ ವ್ಯತ್ಯಾಸ. ಗೊಬ್ಬರ ಕರಗ್ತಾ ಇರೋದೆಲ್ಲಿ ಅನ್ನುವಂಥ ಪ್ರಶ್ನೆ. ಯೂರಿಯಾ ಕೊರತೆ, ಯೂರಿಯಾ ಪ್ರಮುಖವಾಗಿ ಬೇಕಾಗಿರುವಂಥದ್ದು. ಬೆಳಗ್ಗೆಯಿಂದ ಸರದಿ ನಿಂತರೂ ಕೂಡ ರಸಗೊಬ್ಬರ ಸಿಗ್ತಾ ಇಲ್ಲ. ಗೊಬ್ಬರ ಮಳಿಗೆ ಸಿಬ್ಬಂದಿ ಜೊತೆ ವಾಗ್ವಾದ, ವೈಮನಸ್ಸು, ಅಶಾಂತಿ, ವಾದ ಪ್ರತಿವಾದ. ಪಾಪ ಮುಗ್ಧ ರೈತರುಗಳಿಗೆ ಗೊತ್ತಿರಲ್ಲ ಯಾಕೆ ಸಿಗ್ತಾ ಇಲ್ಲ, ಏನು ಕತೆ, ಅದ್ರ ಹಿನ್ನೆಲೆ ಏನು, ಅದೇನು ಗೊತ್ತಿರಲ್ಲ. ಸೊ ಇದನ್ನ ನಮ್ಮ ಜನಪ್ರತಿನಿಧಿಗಳು ಏನು ಮಾಡಬೇಕು? ಟೈಮಿಗೆ ಅವರಿಗೆ ಅದನ್ನು ಒದಗಿಸುವಂಥ ಕೆಲಸ ಮಾಡಬೇಕು. ಆದರೆ ನಮ್ಮ ಜನಪ್ರತಿನಿಧಿಗಳು ಅಥವಾ ನಮ್ಮ ಸರ್ಕಾರದಲ್ಲಿ ಏನಾಗ್ತಾ ಇದೆ ಅಂತಂದರೆ, ಈ ಸೀಟಿನ ಗುದ್ದಾಟದಿಂದ, ಕುರ್ಚಿ ಗುದ್ದಾಟದಿಂದ, ಇವರಿವರ ಗಲಾಟೆ ಒಳಗಡೆ ರೈತರನ್ನ ಮರಿತಾ ಇದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ಯಾವ ರೀತಿಯಾಗಿ ನೀವು ಜನ ಕಾಯ್ಕೊಂಡು ಅಲ್ಲಿ ನಿಂತಿದ್ದಾರೆ ನೋಡಿ. ಅಲ್ಲಿ ವಾಗ್ವಾದ ಪ್ರತಿವಾದ ಕಿಳಿತಾರೆ ಅಲ್ಲಿನ ಅಧಿಕಾರಿಗಳ ಜೊತೆ ಅಥವಾ ಅಲ್ಲಿ ಗೊಬ್ಬರ ಕೊಡೋರ ಜೊತೆ, ಸಿಬ್ಬಂದಿಗಳ ಜೊತೆ. ಆಯ್ತಾ? ಯೂರಿಯಾ ಎಲ್ಲಯ್ಯ ಅಂತ ಈಗ ಪ್ರಶ್ನೆ ನಮಗೆ. ಯೂರಿಯಾ ಸಿಗದೆ ರೈತರು ಪರದಾಡ್ತೀರ. ಅಶ್ವಿನಿ, ಏನು ಗೊತ್ತಾ ನಿಮಗೆ ಯೂರಿಯಾ ಯಾಕೆ ಬೇಕು ಅಂತಂದರೆ, ಯೂರಿಯಾನ ಗೊಬ್ಬರ, ರಸಗೊಬ್ಬರ ಇದೆಯಲ್ಲ, ಇದು ನಿಮಗೆ ಏನು ಕೆಲಸ ಮಾಡುತ್ತೆ? ಯಾವುದೇ ಅದು ಬೆಳೆ ಆಗಿರಲಿ, ನೀವು ಸ್ವಲ್ಪ ನಿಮ್ಗೆ ಆ ಬುಡಕ್ಕೆ ಇಟ್ಟದಂಗೆ 7 ದಿನಗಳಲ್ಲಿ ನಿಮ್ಗೆ ಅದನ್ನು ಬೇಗ ಅದರ ಬೆಳವಣಿಗೆಗೆ ಸಹಾಯ ಮಾಡುತ್ತೆ. ಯಾಕೆ ಯೂರಿಯಾ ಇಂಪಾರ್ಟೆಂಟ್ ಅಂದರೆ, ಬೇರೆ ಗೊಬ್ಬರ ಈಗ ನಿಮಗೆ 20 ಬರುತ್ತೆ, ಪೊಟ್ಯಾಷಿಯಂ ಬರುತ್ತೆ, ಆಮೇಲೆ DAP ಅಂತ ಬರುತ್ತೆ. ಇವೆಲ್ಲ ಏನು ಕೆಲಸ ಮಾಡುತ್ತೆ ನಿಮಗೆ ಅದು ಬುಡದಲ್ಲಿ ಅಂತಂದರೆ, ಅದರ ದಷ್ಟಪುಷ್ಟವಾಗಿ ನೆಕ್ಸ್ಟ್ ಮುಂದಿನ ಪ್ರೋಸೆಸ್ಸು ದಷ್ಟಪುಷ್ಟವಾಗಿ ಬೆಳೆಯೋದಕ್ಕೆ, ಅದನ್ನು ಸ್ಟೇಬಲ್ ಆಗಿ ಇಡೋದಕ್ಕೆ ಅವು ಕೆಲಸ ಮಾಡ್ತವೆ. ಆದರೆ ಯೂರಿಯಾ ಇದೆಯಲ್ಲ, ಇದು ಯಾಕೆ ಇಂಪಾರ್ಟೆಂಟ್ ಅಂದರೆ, ಬೇಗನೆ ಗ್ರೋತ್ ಆಗೋದಕ್ಕೆ, ರಪ್ಪಂತ ಮೇಲ್ಗಡೆ ಬರೋದಕ್ಕೆ ಯೂರಿಯಾ ಕೆಲಸ ಮಾಡುತ್ತೆ. ಆ ಗೊಬ್ಬರನೇ ಇಲ್ಲ ಅಂತಂದ್ರೆ ಬೆಳವಣಿಗೆ ಕುಂಠಿತ ಆಗ್ತಾ ಹೋಗುತ್ತೆ. ಯಾವುದೇ ಬೆಳೆದಾಗಿರ್ಬೋದು, ಅದು ಬೆಳವಣಿಗೆ ಕುಂಠಿತ ಆಗ್ತಾ ಹೋಗುತ್ತೆ. ಸೊ ಅದರ ಕೊರತೆನೇ ಈಗ ಎದುರಾಗ್ಬಿಟ್ಟಿದೆ. ನೆಕ್ಸ್ಟ್ ಮುಂದಿನ ಸ್ಟೋರಿ. ಉತ್ತಮ ಇಳುವರಿ ಕೊಡಬೇಕು ಅಂತಂದ್ರೆ ಯೂರಿಯಾ ಬೇಕೇ ಬೇಕು. ಮುಂಗಾರು ಎಂಟ್ರಿ ಆಗ್ತಾ ಇದೆ, ಉತ್ತಮ ಮುಂಗಾರು ಆಗುತ್ತೆ ಅನ್ನುವಂತ ಖುಷಿ ಪಡಬೇಕು ಅಥವಾ ಗೊಬ್ಬರ ಸಿಗ್ತಾ ಇಲ್ಲ ಅನ್ನೋದಕ್ಕೆ ಬೇಸರ ಪಡಬೇಕು ಅನ್ನುವಂತ ಪ್ರಶ್ನೆ ಈಗ ಸದ್ಯಕ್ಕಿದೆ. ಈ ಯೂರಿಯಾ ಸಮಸ್ಯೆ ಒಂದು ರೀತಿಯಲ್ಲಿ ತಲೆನೋವಾಗಿ ಪರಿಣಮಿಸಿದೆ ರೈತರಿಗೆ. ಸಮರ್ಪಕವಾಗಿ ಯೂರಿಯಾ ಸಿಗ್ತಾ ಇಲ್ಲ, ಅನ್ನದಾತರು ಈ ರೀತಿ ಲೈನ್ ನಿಂತ್ರೆ ಅಲ್ಲಿ ಬೆಳೆ ಬೆಳೆಯೋದು ಯಾರು, ಅದನ್ನ ನೋಡ್ಕೊಳ್ಳೋದು ಯಾರು ಅನ್ನುವಂತ ಆತಂಕ ಈಗ ರೈತರಿಗೂ ಕಾಡ್ತಾ ಇದೆ. ಹಾಗಾದ್ರೆ ಈ ಮುಂಗಾರಿನ ಹೊತ್ತಲ್ಲಿ ಯೂರಿಯಾ ಸಮಸ್ಯೆ ಸೃಷ್ಟಿಯಾಗಿದ್ದು ಯಾಕೆ, ಯೂರಿಯಾ ಸಮಸ್ಯೆ ಯಾವ ಮಟ್ಟಿಗೆ ಇದೆ ಅನ್ನೋದರ ಒಂದು ಕಂಪ್ಲೀಟ್ ಡೀಟೇಲ್ಡ್ ವರದಿ ಇದೆ, ನೋಡ್ಕೊಂಡ್ಬನ್ನಿ. ರಾಜ್ಯಕ್ಕೆ ಮುಂಗಾರು ಎಂಟ್ರಿ, ರೈತರಿಗಿಲ್ಲ ಖುಷಿ. ಅನ್ನದಾತನ ಸಂತಸ ಕಸಿದ ಯೂರಿಯಾ ಕೊರತೆ. ಬಿಸಿಲಿಂದ ಬಸವಳಿದ ಎಡೆಗೆ ಮಳೆ ತಂಪೆರೆಯುತ್ತಿದೆ. ರಾಜ್ಯಕ್ಕೆ ನೈಋತ್ಯ ಮುಂಗಾರು ಎಂಟ್ರಿ ಕೊಟ್ಟಿದೆ. ಮಣ್ಣಿನ ಮಕ್ಕಳು ಭೂತಾಯಿಗೆ ನಮಿಸಿ ಬೆಳೆ ಬಿತ್ತೋದಕ್ಕೆ ರೆಡಿ ಆಗ್ತಾ ಇರೋ ಹೊತ್ತಲ್ಲೇ ಯೂರಿಯಾ ಸಮಸ್ಯೆ ತಲೆದೋರಿದೆ. ಬೆವರಿನ ಒಡೆಯರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಅದ್ಯಾವಾಗ ಯೂರಿಯಾ ಸಮಸ್ಯೆ ರೈತರ ಆತಂಕಕ್ಕೆ ಕಾರಣವಾಗಿರೋ ವಿಚಾರ ಗೊತ್ತಾಗ್ತಾ ಇದ್ದಂತೆ ರೈತರ ಧ್ವನಿಯಾಗಿ ರಿಪಬ್ಲಿಕ್ ಕನ್ನಡ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ರಿಯಾಲಿಟಿ ಚೆಕ್ ಮಾಡಿದೆ. ಅನ್ನದಾತರ ಸಮಸ್ಯೆಯನ್ನ ಸಂಬಂಧಪಟ್ಟ ಅಧಿಕಾರಿಗಳ ಮುಂದಿಡುವ ಕೆಲಸ ಮಾಡ್ತಾ ಇದೆ. ಯೂರಿಯಾ ಅಭಾವ, ರೈತರ ಪರದಾಟ. ಉತ್ತಮ ಮಳೆಯಾದರೂ ಗೊಬ್ಬರಕ್ಕೆ ಗೋಡು.
ರೈತರಿಗೆ ರಸಗೊಬ್ಬರ DAP ನೀಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆಗ್ರಹಿಸಿ ರೈತರು ಇದೀಗ ಕಲಬುರಗಿಯ ಏನು ಸೊಸೈಟಿಯ ಮುಂಭಾಗದಲ್ಲಿ ಪ್ರತಿಭಟನೆಯನ್ನು ನಡೆಸೋದಕ್ಕೆ ಮುಂದಾಗಿರುವಂಥದ್ದು. ರೈತರಿಗೆ ಬೇಕಾದಷ್ಟು ಏನು DAP ರಸಗೊಬ್ಬರ ಎಲ್ಲವನ್ನ ಪೂರೈಕೆ ಮಾಡಬೇಕಾದಂಥ ಸರ್ಕಾರ ಕೇವಲ ಎಕರೆಗೆ 1 ಪಹಣಿಗೆ 2 ಚೀಲದಂತೆ DAP ರಸಗೊಬ್ಬರವನ್ನು ನೀಡೋದಕ್ಕೆ ಮುಂದಾಗಿದ್ದಾರೆ. ಅದನ್ನು ವಿರೋಧಿಸಿ ಇದೀಗ ಸಾಕಷ್ಟು ರೈತರು ಈ ಒಂದು ಸೊಸೈಟಿಯ ಮುಂಭಾಗದಲ್ಲಿ ಪ್ರತಿಭಟನೆಯನ್ನು ನಡೆಸೋದಕ್ಕೆ ಮುಂದಾಗಿರುವಂಥದ್ದು. ಉತ್ತರ ಕನ್ನಡ, ಕೊಪ್ಪಳ, ವಿಜಯಪುರ, ಕಲಬುರಗಿ, ದಾವಣಗೆರೆ, ಧಾರವಾಡ, ಹಾಸನ, ತುಮಕೂರು ಸೇರಿದಂತೆ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಮಾಡಿದೆ. ಯೂರಿಯಾ ಸಮಸ್ಯೆಯ ವಾಸ್ತವ ಚಿತ್ರಣವನ್ನ ತೆರೆದಿರುವ ಕೆಲಸ ಮಾಡಿದೆ. ಮುಂಗಾರು ಬಂದಿರುವ ಖುಷಿಯಲ್ಲಿರುವ ರೈತರು ಯೂರಿಯಾ ಗೊಬ್ಬರ ಸಿಗದೆ ಪರದಾಡ್ತಾ ಇದ್ದಾರೆ. ರಸಗೊಬ್ಬರ ಸಂಕಷ್ಟ. ಕಲಬುರಗಿ ಕೇಂದ್ರ ಕಚೇರಿಯಲ್ಲಿ 40,000 ಮೆಟ್ರಿಕ್ ಟನ್ ಸ್ಟಾಕ್ ಇದೆ. ಜಿಲ್ಲೆಗೆ 99,000 ಮೆಟ್ರಿಕ್ ಟನ್ ಗೊಬ್ಬರದ ಅವಶ್ಯಕತೆ ಇದೆ. ಇನ್ನು ಕಲ್ಪತರು ನಾಡು ತುಮಕೂರಲ್ಲಿ ಏಪ್ರಿಲ್ ಇಂದ ಸೆಪ್ಟೆಂಬರ್ ಅಂತ್ಯದವರೆಗೆ 76,000 ಮೆಟ್ರಿಕ್ ಟನ್ ರಸಗೊಬ್ಬರದ ಅವಶ್ಯಕತೆ ಇದೆ. ಆದರೆ ಲಭ್ಯ ಇರೋದು 46,000 ಮೆಟ್ರಿಕ್ ಟನ್ ಅಷ್ಟೇ. ಇನ್ನು ಉತ್ತರ ಕನ್ನಡದ ರೈತರಿಗೆ 800 ಕ್ವಿಂಟಾಲ್ ಬೇಡಿಕೆ ಇದ್ರೆ 480 ಕ್ವಿಂಟಾಲ್ ಮಾತ್ರ ದಾಸ್ತಾನಿದೆ. ಹಾಸನ ಜಿಲ್ಲೆಗೆ 1,64,000 ಮೆಟ್ರಿಕ್ ಟನ್ ಗೊಬ್ಬರ, 52,000 ಟನ್ ಯೂರಿಯಾ ಬೇಡಿಕೆ ಇದೆ. ಇನ್ನು ಶಿವಮೊಗ್ಗ ಜಿಲ್ಲೆಯಲ್ಲಿ 50,275 ಮೆಟ್ರಿಕ್ ಟನ್ನಷ್ಟು ದಾಸ್ತಾನಿದೆ. ಜೂನ್ ತಿಂಗಳವರೆಗೆ 13 ಮೆಟ್ರಿಕ್ ಟನ್ನಷ್ಟು ಬೇಡಿಕೆ ಇದೆ. ಬೆಳಗಾವಿ ಜಿಲ್ಲೆಯಲ್ಲಿ 1.24 ಲಕ್ಷ ಮೆಟ್ರಿಕ್ ಟನ್ ರಸಗೊಬ್ಬರ ದಾಸ್ತಾನು ಲಭ್ಯ. ಮೇ ಅಂತ್ಯದವರೆಗೆ 67,975 ಮೆಟ್ರಿಕ್ ಟನ್ ಬೇಡಿಕೆ ಇದೆ ಅಂತ ಹೇಳಲಾಗ್ತಾ ಇದೆ. ವಿಜಯನಗರ ಜಿಲ್ಲೆಯಲ್ಲಿ 1,33,555 ಮೆಟ್ರಿಕ್ ಟನ್ ಬೇಡಿಕೆ ಇದೆ. ಆದರೆ 15,000 ಮೆಟ್ರಿಕ್ ಟನ್ ಸ್ಟಾಕ್ ಇದೆ. ಇನ್ನು ಮಂಡ್ಯದಲ್ಲಿ 5,780 ಟನ್ ಯೂರಿಯಾ ದಾಸ್ತಾನಲ್ಲಿದೆ. ಈ ಮೂಲಕ ಜಿಲ್ಲೆಯಲ್ಲಿ 31,432 ಟನ್ ಕೊರತೆ ಇರಲಿದೆ. ಯೂರಿಯಾ ಸಿಗದೆ ಅನ್ನದಾತರು ಸಿಡಿದೆದ್ದಿದ್ದಾರೆ. ಬೆಳಗ್ಗೆಯಿಂದ ಸಂಜೆ ತನಕ ಕೃಷಿ ಕೇಂದ್ರದ ಮುಂದೆ ರೈತರು ಕಾಯುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗ 4 ದಿನ ಸರ್, ಇವತ್ತು 1 ದಿನ ಅಲ್ಲ. ದಿವಸ ಅಲ್ಲಿ ಹೋಗ್ಬೇಕು, ನಾಳೆ ಬಾ ಅನ್ಬೇಕು, ನಾಲ್ಕು ಬಾ ಅನ್ಬೇಕು. ಬರೀ ಇದನ್ನ ನಡೆದ ಸರ್, ಗೊಬ್ಬರನೇ ಕೊಡ್ತಾ ಇರಲಿಲ್ಲ. ನಾಳೆಗೆ ಬಾ, ನಾಡ್ದಕ್ಕೆ ಬಾ, ನಾಳೆಗೆ ಬಾ, ನಾಡ್ದಕ್ಕೆ ಬಾ. ಚೀಟಿ ತೊಗೊಂಗಲ್ಲ ಇವತ್ತು. ಇವತ್ತು ಗೊಬ್ಬರ ಇಲ್ಲ, ಈ ಮಂದಿಗೆ ಐತೆ, ಈ ಮಂದಿಗೆ ಕೊಡ್ತು. ನಿಮ್ಗೆಲ್ಲ ಗೊಬ್ಬರ ಹಿಂದರಿಗೆ. FIDಯಿಂದ ಯೂರಿಯಾ ಸಿಗ್ತಿಲ್ಲ ಎಂದ ರೈತರು. ಸರ್ಕಾರದ ಹೊಸ ಕೃಷಿ ನೀತಿಗೆ ಅಸಮಾಧಾನ. ಯೂರಿಯಾ ಗೊಬ್ಬರ ಸಮರ್ಪಕವಾಗಿ ಸಿಗದೇ ಇರೋದಕ್ಕೆ ಕಾರಣವೇ FID ಅಂತ ರೈತರು ಅಸಮಾಧಾನ ಹೊರಹಾಕಿದ್ದಾರೆ. ರಾಜ್ಯ ಸರ್ಕಾರದ ಹೊಸ ಕೃಷಿ ಫಾರ್ಮರ್ಸ್ ಐಡಿಯಿಂದ ಸಮಸ್ಯೆಯಾಗಿದೆ ಅಂತ ಕೆಲ ರೈತರು ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಇದನ್ನು ನೀವು ನಿರ್ಬಂಧ ತೆಗಿಬೇಕು, ರೈತರಿಗೆ ಬೇಕಾದ ಸಮರ್ಪಕ ಗೊಬ್ಬರ ಈ ನಂಬರನ್ನು ಕೊಡೋದು. ಏನು ಕಷ್ಟ ಆಗ್ತಿದೆ ಅಂತಂದರೆ, ನಾವು ಕೈಯಲ್ಲಿ ಕುರಿಪಿ ಕೆಸರು ಹಿಡ್ಕೊಂಡ್ಬಂದು ನಾವು ಬಯೋಮೆಟ್ರಿಕಲ್ಲಿ ಕೊಡಬೇಕು, ರೊಕ್ಕ ಯಾವಾಗ ಕೊಡಬೇಕು ಅಂತ ಸಮಯ ನಮ್ಮನ್ನ ಕಾಡ್ತಾ ಇದೆ. ಇದು ಅವೈಜ್ಞಾನಿಕ ಕ್ರಮ ಅಂತ ನಾವು ಹೇಳಿಕ್ಕೆ ಇಚ್ಛಪಡ್ತಾ ಇದ್ದೀವಿ. ರೈತರ ಈ ಆರೋಪಕ್ಕೆ ಇಲಾಖೆ ಅಧಿಕಾರಿಗಳು ಹೇಳೋದಿಷ್ಟು. ಈಗ ಸದ್ಯಕ್ಕೆ ನಮಗೆ ಯೂರಿಯಾದು ಮತ್ತು DAPದು ಕೂಡ ಯಾವುದೇ ಕೊರತೆ ಕಂಡು ಬಂದಿಲ್ಲ. ಸದ್ಯಕ್ಕಂತೂ ಇದೆ. ಬರೋ ದಿನಗಳಲ್ಲಿ ಏನು ಈಗ ಯುದ್ಧದ ಕಾರ್ಮೋಡ್ ಇದೆಯಲ್ಲ ದೇಶದ ಮೇಲೆ, ಅದನ್ನು ನೋಡಿಕೊಂಡು ಯಾವ ರೀತಿ ನಮಗೆ ಬರ್ತದೆ, ಏನು ಗೊಬ್ಬರ ಬರಲಿಕ್ಕೆ ತರಿಸಲಿಕ್ಕೆ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ನಮ್ಮ ಜಿಲ್ಲಾಧಿಕಾರಿ ಸಾಹೇಬರಾಗಿರ್ಬೋದು, ನಮ್ಮ ಇಲಾಖೆಯ ಆಯುಕ್ತರಾಗಿರ್ಬೋದು, ನಮ್ಮ ಸಚಿವರಾಗಿರ್ಬೋದು, ನಮ್ಮ ನಿರ್ದೇಶಕರಾಗಿರ್ಬೋದು, ಎಲ್ಲರೂ ಕೂಡಿಸಿ ಪ್ರಯತ್ನ ಮಾಡಿ ಆಯಾ ಜಿಲ್ಲೆಗಳಿಗೆ ಯಾವ ಅಲೋಕೇಶನ್ ಕೊಡಬೇಕು, ಎಷ್ಟು ಬರ್ತಾ ಇದೆ ಭಾರತ ಸರ್ಕಾರದಿಂದ ಅಷ್ಟು ಹಂಚಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಈಗ ಸದ್ಯಕ್ಕೆ ಏಪ್ರಿಲ್ ಮತ್ತು ಮೇದಲ್ಲಿ ಸ್ವಲ್ಪ ಹೆಚ್ಚಾನ ದಾಸ್ತಾನು ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡಿದೆವು. ಈಗ ಸದ್ಯ ಬಿತ್ತನೆ ಚಾಲೂ ಆದ ನಂತರ ಯಥೇಚ್ಛವಾಗಿ ಏನಂತಂದ್ರೆ ಗೊಬ್ಬರದ ವಿತರಣೆ ಕೂಡ ಪ್ರಾರಂಭ ಮಾಡಲಿಕ್ಕೆ ನಾನು ಎಲ್ಲ ತಾಲೂಕು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ. 1 ಎಕರೆಗೆ 1 ತಿಂಗಳಿಗೆ 1 ಚೀಲ ಯೂರಿಯಾ ಕೊಡಲಾಗ್ತಾ ಇದೆ. ಇದೆಲ್ಲಿಗೆ ಸಾಕಾಗುತ್ತೆ? ಬೆಳೆಗೆ ಸಮರ್ಪಕ ಗೊಬ್ಬರ ಹಾಕದೇ ಇದ್ರೆ ಇಳುವರಿ ಕಡಿಮೆ ಆಗುತ್ತೆ ಅನ್ನೋದು ರೈತರ ಕಳವಳ ಆಗಿದೆ. ಸರ್, ಯೂರಿಯಾದ ಭಯಂಕರ. ಫಸ್ಟಿಗೆ DAP ಕೊರತೆ ಸರ್, DAP ಸಿಗ್ತಾ ಇಲ್ಲ. DAP ಅದು ಬಿತ್ತನೆ ಟೈಮ್ ಸರಿ, ಮಳೆ ಚೆನ್ನಾಗಾಗುತ್ತೆ ಸರ್. ಅದು ಬಿತ್ತನೆ DAP ಸಿಗ್ಲಾರ್ದು ಮತ್ತು ಯೂರಿಯಾಕ್ಕೆ ಅದೇ ಕೊರತೆ ಸರ್. ಈಗ ಏನೈತೆ ಅಂತ ಸರ್, 3 ದಿವಸ ಆಯ್ತು ಸರ್. 3 ದಿವಸದಿಂದ 1 ಚೀಲಕ್ಕೆ 3 ದಿವಸಕ್ಕೆ ಒಬ್ಬ ವ್ಯಕ್ತಿ ದಿನ ಬರಬೇಕು. ಬೆಳಿಗ್ಗೆ 4 ಗಂಟೆಗೆ ನಿಂತಾರೆ ಸರ್. 4 ಗಂಟೆಯಿಂದ ಬಂದು ಕುಂತ್ಕೊಂಡ್ರೆ ಇಲ್ಲಿ ಊಟ ಇಲ್ಲ, ಇಲ್ಲಿ ನಾಷ್ಟ ಸಿಗೋದು ಸರ್. ಆಮೇಲೆ ಏನಾಯ್ತು ಸರ್, ಅಧಿಕಾರಿಗಳು 10 ಗಂಟೆಗೆ ಬರ್ತಾರೆ ಸರ್. 10 ಗಂಟೆಯಿಂದ ಬಂದರೆ ಅದು 1 ಚೀಲ ಸರಿ ಕೊಟ್ಟು ಕಳ್ಸಂಗಿಲ್ಲ ಸರ್. ಅದಕ್ಕೆ ಮತ್ತೆ ಇವತ್ತು ಚೀಟಿ ಮಾಡಿದ್ರೆ ನಾಳೆ ಬರ್ಬೇಕು. ಅದಕ್ಕೆ 3 ದಿನ ಆಯಿತು ಹೊಂಟಿದ ನೋಡಿ. ಇನ್ನೂ ಕೊಟ್ಟಿಲ್ಲ. ನಾನು ಹೊಲ ಇರ್ಲಿಕ್ಕೆ 2 ಎಕರ್ದ. ಅವ್ರು ಯಾರ್ದಾದ್ರು ದುಡಿತಾರ, ಮಾಡ್ತಾರ, ಉಣ್ತಾರೆ. ನಂದು ಹೈರಾಣದಾರ ಕೂಳು ಮಗಳ. ನಾವು ಒಯ್ಯತನ ಆಗಲ್ಲ ನಮ್ದು. ನಾವೇನು ಮಾಡಾರ, ನೀನು ಹೊಲ ಕೊಟ್ಟಿದ್ದೇವೆ ತಂದು ನೀವು ಮಾಡ್ಕೋ. ಇವ್ರು ಏನಂತಾರೆ, ಕೊಡ್ತೇವೆ, ನಾಳೆ ಬರ್ರಿ, ನಾಡ್ದು ಬರ್ರಿ. ಎಷ್ಟು ದಿನ ಕೇಳಿದ್ರು ಭೀ ನಾಳೆಗೆ ನಾಡ್ದ. ಶಕ್ತಿ ಇದ್ದವ್ರು ಒತ್ತಾತಾರ, ಮುಂದೆ ಹೋಗ್ತಾರ, ತೋತಾರೆ. ನಮ್ಮಂತ ಹಿಂಗೆ ಹಿಂದೆ ಸಾಯೋದ್ರಿ.
ಅನ್ನದಾತರಿಗೆ ಬೇಡಿಕೆ ಇದ್ದಷ್ಟು ಸಮರ್ಪಕವಾಗಿ ಯೂರಿಯಾ ಪೂರೈಕೆ ಮಾಡಬೇಕಾದ್ದು ಸರ್ಕಾರದ ಜವಾಬ್ದಾರಿ. ಆದರೆ ಸರ್ಕಾರ ಮಾತ್ರ ತನ್ನ ಬುಡವನ್ನ ಗಟ್ಟಿ ಮಾಡಿಗೊಳಿಸೋದ್ರಲ್ಲಿ ಬ್ಯುಸಿಯಾಗಿದ್ದು ರೈತರ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳೋರು ಯಾರು ಅನ್ನೋ ಪ್ರಶ್ನೆ ಬೆಟ್ಟದಂತೆ ಎದ್ದು ನಿಂತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.